ಆ ಬಿರಿಯಾನಿ ತರಿಸಿದವನೇ ಈ ಶನಿ. ನೆಟ್ಟ ದೃಷ್ಟಿಯಿಂದ ತಂದೆಯನ್ನು ನೋಡಿದೆ ಎಂದಾದರೆ ತಂದೆ ಕುಷ್ಠರೋಗಿಯಾಗಿ ಹೋದ. ಅವನ ಸಾರಥಿಯಾದಂತಹ ಅರುಣ ಹೆಣವನ್ನಾಗಿ ಹೋದ. ಲೋಕಕ್ಕೆ ತಮ್ಮನ್ನೆಯುವಂತಹ ಚಂದಿರ ಕ್ಷಯರೋಗಕ್ಕೆ ತುತ್ತಾದ. ಆ ಬಳಿಕ ಬ್ರಹ್ಮನನ್ನು ಕೂಡ ಪೀಡಿಸಿದೆ. ಈಶ್ವರನಿಗೆ ಹೋದೆ. ನಾಳೆ ಬಾ ಎನ್ನುವ ಹಾಗೆ ಹೇಳಿದ. ಆ ರೀತಿ ಎಂಬ ಹಾಗೆ ಹೇಳಿ ಮರು ದಿವಸ ಹೋದೆ ಅಂತಾದ್ರೆ ಅವನು ಅಲ್ಲಿರಲಿಲ್ಲ. ಭೂಲೋಕವನ್ನು ಸೇರಿದ್ದ. ಬಿದಿರಿನ ಮೇಲೆಂಬಲ್ಲಿ ಸೇರಿ ಇರುವೆಯಾಗಿ ಅಳಗಿ ಕುಳಿತಿದ್ದ. ಹಾಗೆಂತಾದ್ರೆ ಈ ಶನಿಯ ಪ್ರಭಾವ ಏನಿರಬಹುದು ಎಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಸಾಧ್ಯ. ಎಲ್ಲ ಕಡೆ ಸಂಕರಿಸಿದೆ ನಾನು. ಮನುಷ್ಯರಿಗೆ ಪೀಡಾರಕನಾಗಿರುವವನು ನಾನು. ಅನುಗ್ರಹವೂ ಹೌದು. ಈಶ್ವರನಿಂದ ಚಲೈಕರ ಹೀಗೆನ್ನುವ ಹಾಗೆ ಬಿಡುಗನ್ನು ಪಡೆದಿದ್ದೇನೆ. ಈ ಶಕ್ತವು ನನ್ನ ಪಾಲಿಗೆ ಒದಗಿ ಬಂದಿದೆ. ಗಗನ ಮಾರ್ಗದಲ್ಲಿ ಸಂಚರಿಸಿದೆ ಎಂದಾದರೆ ಕೆಳಗೊಮ್ಮೆ ದೃಷ್ಟಿಯನ್ನು ಹಾಯಿಸಿದೆ. ಏನದು ಏನದು ಎಲ್ಲರೂ ಸಾಲಾಗಿ ಹೋಗುತ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮುದಿಯ ಯಾರು ಎಂದು ಹಾಗೆ ನೋಡಬೇಕು. ಏನೋ ಹೊತ್ತುಕೊಂಡು ಹೋಗುತ್ತಾ ಇದ್ದಾರೆ. ಅವನಿಗೊಮ್ಮೆ ತಾಗಬೇಕು ಎನ್ನುವ ಹಾಗೆ ಮನಸ್ಸಾಗುತ್ತಾ ಉಂಟು. ಆದ್ದರಿಂದ ನಡೀತೇವೆ. ವಿಶ್ರಾಂತಿಯ ಬಳಿಕ ಪಡೆಯೋಣ. ಆದರೆ ನಾನು ಹೇಳುವುದನ್ನು ಸರಿಯಾಗಿ ಕೇಳು. ನಿನ್ನನ್ನು ನೋಡಿಬೇಕಾದ್ರೆ ನರನಲ್ಲ ನೀನು. ಬಾಲವಿದೆ. ವಿಚಿತ್ರವಾದಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಯಾರು ನೀನು? ಹೊತ್ತುಕೊಂಡು ಹೋಗುತ್ತಿರುವುದು ಏನು? ಹೋಗುವುದಾದರೂ ಎಲ್ಲಿಗೆ? ನಿನ್ನ ಉದ್ದೇಶವೇನು? ಎಲ್ಲವನ್ನು ಹೇಳಬೇಕು.
ಶ್ರೀರಾಮನ ಸೇವಕರು. ಓಹೋ, ಯಾರೇ ಆಗಲಿ ಒಂದು ಪರಿಚಯ ಕೇಳುವಾಗ, ಯಾವ ಕಾರ್ಯಕ್ಕಾಗಿ ನೀವು ಮುಂದಾಗಿದ್ದೀರಿ ಅಂತ ಪ್ರಶ್ನಿಸುವಾಗ ಉತ್ತರಿಸದೆ ಹೋಗುವಂತಹ ಸ್ವಭಾವವನ್ನು ಮೈಗೂಡಿಸಿಕೊಂಡವರು. ಒಳ್ಳೆಯದು, ಉತ್ತರಿಸಲೇಬೇಕು. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ. ಶ್ರೀರಾಮನು ಬರ್ತಿದೆ, ಅವನ ಅಪ್ಪನೂ ಬರ್ತಿದೆ. ಈ ಲೋಕಕ್ಕೆ ಇಳಿದು ಬಂದ ಭಗವಂತ ಗೊತ್ತಲ್ಲ, ಎಲ್ಲ ಅವನ ಸೇವಕರ. ಸೇವಕ ಹನುಮಂತ ಅಂತಲೂ ಕರೆಯುತ್ತಾರೆ, ಓಹೋ, ಆಂಜನೇಯ ಅಂತಲೂ ಕರೆಯುತ್ತಾರೆ, ಮಾರುತಿ ಅಂತಲೂ ಕರೆಯುತ್ತಾರೆ. ನೀನು ಜಾಗೃತಿ ಸೇತುವಂಥ ಕಾರ್ಯದಲ್ಲಿ ನಾವೆಲ್ಲವನ್ನ ಮಾಡಿದ್ದೇವೆ. ಓಹೋ, ಇದು ನನ್ನ ಹೆಗಲಲ್ಲಿರುವುದು ದೊಡ್ಡ ಪರ್ವತ. ಸರಿ, ವೇಗವಾಗಿ ಸಾಗುತ್ತಿರುವಾಗ ನನ್ನ ತಡೆ ಸತ್ಯ. ಇತ್ತು ಹೆಚ್ಚು ಹೊತ್ತು ಮಾತನಾಡುವ ವ್ಯವಧಾನ ನಮ್ಮನ್ನು ಬಳಲಿಸಬೇಡ. ಸೇತುವಂತ ಆದಷ್ಟು ಬೇಗ ಮುಗಿಸುವಂತಹ ಆಸೆಯಲ್ಲಿ ನಾವಿದ್ದೇವೆ. ಓಹೋ, ಅದಕ್ಕಾಗಿ ಪ್ರಶ್ನಿಸ್ತಾ ಇದೆಯಲ್ಲಪ್ಪ, ಸತ್ಯ. ನೀನು ಯಾಕೆ ನನ್ನನ್ನು ತಡೆದೆ ಹೇಳ್ತೀಯೇನೋ? ಸೂರ್ಯನ ಮಗ. ನಿನ್ನ ಅಪ್ಪನನ್ನೇ ತುಡುಕಿದವನ. ಅಪ್ಪನನ್ನು ತುಡುಕಿದ್ರು ಕೂಡ ಮಗನನ್ನು ತುಡುಕುವುದಕ್ಕೆ ಸಾಧ್ಯವಿಲ್ಲ. ಈಶ್ವರನು ಕೂಡ ನನ್ನ ಪೀಡನೆಗೆ ಒಳಗಾದವ. ಇನ್ನು ನೀವು ಯಾವ ಲೆಕ್ಕವೋ? ನಿನ್ನನ್ನು ನೋಡಿದ ಬಳಿಕ ನನಗೊಂದು ಆಶೆ ಆಗ್ತಾ ಇದೆ. ನಿನ್ನಗೆ ಒಮ್ಮೆ ತಾಗಬೇಕು ಅಂತ. ರಾಮ ಕಿಂಕರರ ತಂದೆ ಬರಬೇಡಿ ಅಂದ್ರೆ ಪರಿಣಾಮ ಕೆಟ್ಟದಾಗುತ್ತೆ. ರಾಮ ಕಿಂಕರರಾಗಲಿ ಯಾರೇ ಆಗಲಿ ಶನಿಯ ಪ್ರಭಾವಕ್ಕೆ ಎಲ್ಲರೂ ಒಳಗಾಗಲೇಬೇಕು. ನೀನು ಕೂಡ ಅಧಿಕ ಪ್ರಸಂಗದ ಕಾರ್ಯವನ್ನು ಮಾಡುತ್ತಲೇ ಇರುವೆ. ಅಲ್ಲಿಯೇ ಇರಬೇಕಾದಂತಹ ಪರ್ವತಗಳು ಬಂಡೆಗಳು ಹೊತ್ತು ಸಾಗುತ್ತಾ ಇರುವೆ. ನೀನು ಮಾಡಿದ್ದು ತಪ್ಪು. ಆದ್ದರಿಂದ ಶಿರದಲ್ಲಿ ಪರ್ವತವನ್ನು ಹೊತ್ತುಕೊಂಡಿದ್ದೀಯ. ನನಗೆ ನಿನ್ನನ್ನು ಸೇರುವುದಕ್ಕೆ ಶಿರವೇ ಪ್ರಧಾನವಲ್ಲ. ಆದ ಕಾರಣ ಹೇಳ್ತಾ ಇದ್ದೇನೆ, ಅದನ್ನು ಬದಿಗೆ ಸರಿಸು. ಒಂದರೆ ಕ್ಷಣ ನಿನ್ನನ್ನು ಸೇರಿ ಈ ಶನಿಯ ಪ್ರಭಾವ ಏನು ಎಂಬುದಾಗಿ ನಾನು ತೋರಿಸುತ್ತೇನೆ. ಏನು? ಹೌದು. ಏನು? ಈಗ ಸ್ವಾಮಿಯ ಸೇವೆಯಲ್ಲಿ ನಾವು ಮಗ್ನರಾಗಿದ್ದೇವೆ. ಸ್ವಾಮಿಯ ಸೇವೆಯಲ್ಲಿ ನೀವು ಮಗ್ನರಾಗಿರಬಹುದು. ಆದರೆ ಇವತ್ತು ಬಾ ಅಥವಾ ನಾಳೆ ಬಾ ಅಂತ ಹೇಳುವುದಕ್ಕೆ ನೀನು ಜನವೇನು? ಯಾರಿಗೆ ಯಾವಾಗ ಅನುಗ್ರಹಿಸಬೇಕು, ಯಾವಾಗ ಪೀಡನೆಯನ್ನು ಕೊಡಬೇಕು ನನಗೆ ಸರಿಯಾಗಿ ಗೊತ್ತಿದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಆ ಪರ್ವತವನ್ನು ಬದಿಗೊತ್ತು ನಿನ್ನನ್ನು ಸೇರುವುದಕ್ಕೆ ಅವಕಾಶ ಮಾಡು. ಮತ್ತೆ ಹೇಳ್ತಾ ಏನು? ಪರ್ವತವನ್ನು ಕೆಳಗಿಡುವುದಿಲ್ಲ. ಸ್ವಲ್ಪ ಕಾಲಾನಂತರ ಬರುವುದಿದ್ರೆ ಕಾಣಿಸಿದ್ದೇನೆ. ಆಗುವುದಿಲ್ಲ. ಆಗುವುದಿಲ್ಲ. ನಿನಗೆ ಬಿಡುವುದೇ ಇಲ್ಲ. ನೀನು ಪರ್ವತವನ್ನು ಇಳಿಸದೆ ಹೋದರೆ ಪರಿಣಾಮ ಕೈಯಲ್ಲಿಕ್ಕಿಲ್ಲ, ಬಿಡುವುದೇ ಇಲ್ಲ. ಆ ಪರ್ವತವನ್ನು ನಾನೇ ಎತ್ತಿ ಬದಿಗೆ ಹಾಕಬಲ್ಲೆ. ಹೌದಾ? ಹೌದು. ಹಾಗಿದ್ರೆ
ನಿನಗೆ ನಂದಿಸುವುದಿಲ್ಲ. ಈ ವೇದನೆಯನ್ನು ಕಾಣುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಏನೇ ಮಾತನಾಡುವುದಿದ್ರು ಬಳಿಕ ಮಾತಾಡೋಣ. ಒಮ್ಮೆ ಈ ಪರ್ವತವನ್ನು ಎಂತಯ್ಯ ಅಲ್ಲ, ನೀನು ಬಲವಂತಲ್ಲ, ಎಲ್ಲರನ್ನು ಪೀಡಿಸುವವನಲ್ಲ. ಎತ್ತಿ ಆ ಕಡೆ ಸೇರಬೇಡಿ. ಆಗುವುದಿಲ್ವೋ? ಆಗುವುದಿಲ್ಲ. ಬೇಡದ್ದು ಮಾಡುವುದಕ್ಕಾಗ್ತದಲ್ವೋ? ಇದನ್ನು ಏನು ಮಾಡುವ? ಶನಿರಾಯ ಮೊದಲು ಸರಿ ನಡೆಯುತ್ತಿದ್ದೆ, ಈಗ ಆಗುವುದಿಲ್ಲ. ಮಂದ ಆ, ಬುದ್ಧಿಯಲ್ಲಿಯೂ ಮಾಂತ್ಯಕ ಇದೆ. ಏ ಯಾವಾಗ ಯಾರನ್ನು ಪೀಡಿಸಬೇಕು ಎನ್ನುವಂತಹ ಯೋಚನೆ ನಿಮಗೆ. ಕಂಡವರನ್ನು ಪೀಡಿಸುವವರು ಸತ್ಯ. ಪೀಡಕಾರ. ಹೌದು. ಹಾಗೆ ಅಂತ ಜೀವಹಾರಕನಲ್ಲ. ಅಲ್ಲ. ಶ್ರೀಹರಿಯ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಕಾರ್ಯವನ್ನು ಮಾಡುವುದು. ಯಾರು ತಪ್ಪು ದಾರಿಯಲ್ಲಿ ನಡೆಯುತ್ತಾರೋ ಅಂತವರಿಗೆ ಶಿಕ್ಷೆಯನ್ನು ರಕ್ಷೆಯನ್ನು ಕೊಡುವುದು. ನ್ಯಾಯದ ದೇವರು ಅಂತ ಲೋಕ ಕರೆಯುತ್ತಾರೆ. ಹೌದು. ತಾಯಿಯನ್ನು ಬಿಟ್ಟವನು, ಹ. ತಂದೆಯಿಂದ ಕರುಳು ಹೋಗಿದನು, ಆಹಾ. ಗುರು ಅಂತ ತಿಳಿದವನು ಅಲ್ಲ. ಎಲ್ಲರನ್ನೂ ಪೀಡಿಸಿ ಎಲ್ಲರನ್ನು ಸಮಾನವಾಗಿ ಎದುರುವವ. ಮನುಷ್ಯರ ರಾಶಿ ಚಕ್ರದಲ್ಲಿ ಗೆಲುವಿನಿಂದ ಅವರಿಗೆ ನಾನಾ ರೀತಿಯ ಕಷ್ಟವನ್ನು ಕೊಟ್ಟು ಜನ್ಮ ಪಡೆದು ಬಂದದ್ದು ಯಾಕೆ, ಯಾವ ಕರ್ಮವನ್ನು ಮಾಡಬೇಕು, ಅವರಿಗೆ ಸೇರುವ ಸ್ಥಳ ಯಾವುದು ಎನ್ನುವ ನೆನಪನ್ನುಂಟು ಮಾಡುವಂತಹ ಹೊಣೆಗಾರಿಕೆ ಉಂಟು. ಹೌದು. ಅರ್ಥವಾಯಿತೆ. ನಿನ್ನ ದೇಹದ ಬಲದಿಂದ ವ್ಯರ್ಥ ಆಯಿತಿ. ನಡೀಲಿಕ್ಕೂ ಆಗುವುದಿಲ್ಲ ಅಲ್ಲ. ರಾಮನ ಕಿಂಕರರನ್ನು ಪೀಡಿಸುವುದಕ್ಕೆ ಮನ ಮಾಡಬೇಕು. ಹೌದು. ರಾಮನ ಹೆಸರು ಹ. ಹಾಗೆ ಹನುಮನಾದಂತಹ ನನ್ನ ಹೆಸರು ಹ. ಯಾರು ಹೇಳ್ತಾರೋ ಹ. ಅಂಥವರನ್ನು ನೀನು ಪೀಡಿಸುವುದಕ್ಕೆ ಮನ ಮಾಡಿದೆ ಅಂತಾದ್ರೆ ನಿನಗೆ ಕಷ್ಟ ತಪ್ಪಿದ್ದ. ಇಲ್ಲ ಹನುಮ. ನೆನಪಿಟ್ಟು ಇನ್ನು ಯಾರು ರಾಮಭಕ್ತರಿದ್ದಾರೋ, ಯಾರು ಸೇವಕರಿದ್ದಾರೋ ಅಂಥವರಿಗೆ ನಾವು ಪೀಡನೆಯನ್ನು ಕೊಡುವುದಿಲ್ಲ. ಕರಸೇವೆಯನ್ನು ಮಾಡುತ್ತಾ ಹೌದು. ಇದ್ದ ಗೊತ್ತಲ್ಲ, ಸೇವಕರು ಅಂತ ಹೇಳಿದ್ರೆ ಏನೆಂಬುದಾಗಿ ನಾನು ಪ್ರಸ್ತಾವಿಸಿಕೊಟ್ಟಿದ್ದೇನೆ. ಫಲಾಪೇಕ್ಷೆ ನಮ್ಮಲ್ಲಿಲ್ಲ. ರಾಮ ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕ್ಯಗೊಳಿಸಬೇಕು ಎನ್ನುವಂತಹ ಆಸೆಯನ್ನು ಹೊಂದಿಕೊಂಡವರು ನಾವು. ಹೌದು. ಆದ ಕಾರಣ ಯಾರನ್ನು ಪೀಡಿಸಬೇಡ. ಇಲ್ಲ. ಹೋಗು, ಹಾಗೆ. ನಿನ್ನ ದಾರಿಗೆ ನನ್ನ